ಸರ್ 2011ರಲ್ಲಿ ಜೇಡ್ರಳ್ಳಿ ಸಿನಿಮಾ ಮಾಡ್ತೀರಿ. ನನ್ನ ಜೀವನದ ಖಳನಾಯಕನ ಪಾತ್ರವನ್ನ ನಾನು ಇವತ್ತು ದುನಿಯಾ ವಿಜಯ್ ಅಂತ ಹೇಳ್ತೀವಿ. ಅವತ್ತು ಇಲ್ಲ ನನ್ನ ಕೈಲಿ ಆಗೋದಿಲ್ಲ ಈ ಒಂದು ಕತೆ, ಚಿತ್ರಕಥೆ, ನಿರ್ಮಾಣ ಎಲ್ಲವನ್ನ ನನ್ನ ಜವಾಬ್ದಾರಿ ತಗೊಂಡು ನನಗೇನೂ ಗೊತ್ತಿಲ್ಲದಂತ ಪ್ರಪಂಚದಲ್ಲಿ ನನಗೆ ಗೊತ್ತಿರುವಷ್ಟು ಕೆಲಸವನ್ನ ಮಾಡಿ ಆ ಪಿಕ್ಚರಿನ ಉದ್ದೇಶ ಏನಪ್ಪಾ ಅಂದ್ರೆ ಹಣ ಮಾಡಬೇಕು ಅಥವಾ ಭಯಂಕರವಾಗಿ ಕೊಲೆ ಮಾಡೋದನ್ನ ಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶಕ್ಕೂ ಆ ಚಿತ್ರವನ್ನ ಮಾಡಲಿಲ್ಲ. ಎಕೆಜಿ ಚಾನೆಲ್ನ ಪ್ರತಿಯೊಬ್ಬ ವೀಕ್ಷಕರಿಗೂ ನಮಸ್ಕಾರ. ಒಂದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, 2011ರಲ್ಲಿ ಒಂದು ಅದ್ಭುತವಾದಂತಹ ಚಿತ್ರ ತೆರೆ ಕಂಡಿತ್ತು. ಹೆಸರು ಜೇಡ್ರಳ್ಳಿ. ಈಗ ಇದೇ ಚಿತ್ರ ಮತ್ತೆ ಬರುವ ಗುರುವಾರದಂದು ತೆರೆಗೆ ಸಿದ್ಧವಾಗ್ತಿದೆ. ತಮ್ಮೆಲ್ಲರನ್ನ ಮುಟ್ಟುತ್ತೆ OTT ಮುಖಾಂತರ. ಈ ಜೇಡ್ರಳ್ಳಿ ಸಿನಿಮಾದ ಉದ್ದೇಶವೇನು, ಯಾರೆಲ್ಲ ಅಭಿನಯಿಸಿದ್ರು, ಅದರಿಂದ ಬಂದಂತಹ ಲಾಭಗಳೇನು, ಮತ್ತೆ ಇದು ರಿಲೀಸ್ ಆಗ್ತಿರೋದಕ್ಕೆ ಕಾರಣ ಏನು, ಬನ್ನಿ ಇದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಣ. ನಮ್ಮ ಜೊತೆಯಲ್ಲಿದ್ದಾರೆ ಡಾಕ್ಟರ್ HM ಕೃಷ್ಣಮೂರ್ತಿ ಅವರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಗೌರವದ ಸ್ವಾಗತ. ನಮಸ್ಕಾರ ಸರ್. 2011ರಲ್ಲಿ ಜೇಡ್ರಳ್ಳಿ ಸಿನಿಮಾ ಮಾಡ್ತೀರಿ. ಬಹಳಷ್ಟು ದಿಗ್ಗಜರು, ಅನೇಕ ಹಿರಿಯ ಕಲಾವಿದರನ್ನ ಹಾಕೊಂಡು ಮಾಡಿದಂತ ಸಿನಿಮಾ ಅದು. ಹೇಳಿ, ಆ ಸಿನಿಮಾದ ಬಗ್ಗೆ ನಿಮ್ಮ ಮಾತುಗಳೇನು? ನನ್ನ ಅವತ್ತ ಅನಿಸಿಕೆ, ನಾನು ಚಿತ್ರವನ್ನ ಅಭಿನಯಿಸಬೇಕು ಅಂತ ನಾನು ಇರಲಿಲ್ಲ. ಕಾರಣ ಏನಪ್ಪಾ ಅಂದ್ರೆ ನನ್ನ ಜೀವನದ ಖಳನಾಯಕನ ಪಾತ್ರವನ್ನ ಜಗತ್ತಿಗೆ ಪರಿಚಯ ಮಾಡಿದ್ರೆ ಹೊರತು ನಿಜ ಜೀವನದ ಸತ್ಯದ ಪ್ರಾಮಾಣಿಕವಾಗಿ ಯಾರೂ ಅದನ್ನ ಬಿತ್ತರಿಸಲಿಲ್ಲ, ನನ್ನ ಜೀವನ ಚರಿತ್ರೆಯನ್ನ. ಆಗ ನಾನು ಇವತ್ತು ದುನಿಯಾ ವಿಜಯ್ ಅಂತ ಹೇಳ್ತೀವಿ, ಅವರು ಸ್ನೇಹಿತರ ಜೊತೆಲಿ ಇದ್ದಂಥವ್ರು. ಅವ್ರಿಗೆ ಹೇಳಿದೆ, ಇದು ನಂದೊಂದು ಪಿಕ್ಚರ್ ಆಗ್ಬೇಕು ಅಂದ್ರೆ ಮಾಡ್ತೀನಿ ಅಂತ ಅವ್ರು ಒಪ್ಕೊಂಡ್ರು. ಕಾರಣಾಂತರದಿಂದ ಅವರು ಒತ್ತಡವೋ ಮತ್ತೆ ಸಮಸ್ಯೆನೋ ಅವತ್ತು ಇಲ್ಲ ನನ್ನ ಕೈಲಿ ಆಗೋದಿಲ್ಲ ಅನ್ನುವಂಥ. ಸರ್, ಈ ಚಿತ್ರದಲ್ಲಿ ತಮ್ಮ ಪಾತ್ರ ಏನು, ಏನೆಲ್ಲ ಮಾಡಿದ್ದೀರಿ ತಿಳಿಸ್ಕೊಡಿ. ಒಂದು ನಟನಾಗಿ ಪಾತ್ರವನ್ನು ಮಾಡಿದ್ದೀನಿ. ಕಾಲಭೈಶ್ವರ ಸ್ವಾಮಿಯ ದೇವಸ್ಥಾನದವನ್ನ ನನ್ನ ನೆನಪಿನ, ನನ್ನ ಕಷ್ಟಗಳನ್ನು ಅರಿತು ಒಂದು ಸಾಹಿತ್ಯನ ಬರೆದು ಹಾಡಿ ಈ ಚಿತ್ರಕ್ಕೆ ಸಮರ್ಪಿಸಿದ್ದೀನಿ. ಹೀಗೆ ಈ ಒಂದು ಕತೆ, ಚಿತ್ರಕಥೆ, ನಿರ್ಮಾಣ ಎಲ್ಲವನ್ನ ನನ್ನ ಜವಾಬ್ದಾರಿ ತಗೊಂಡು ನನಗೇನೂ ಗೊತ್ತಿಲ್ಲದಂಥ ಪ್ರಪಂಚದಲ್ಲಿ ನನಗೆ ಗೊತ್ತಿರುವಷ್ಟು ಕೆಲಸವನ್ನ ಮಾಡಿ ಆ ಪಿಕ್ಚರಿನ ಉದ್ದೇಶ ಏನಪ್ಪಾ ಅಂದ್ರೆ ಹಣ ಮಾಡಬೇಕು ಅಥವಾ ಭಯಂಕರವಾಗಿ ಕೊಲೆ ಮಾಡೋದನ್ನ ಪ್ರಚಾರ ಮಾಡಬೇಕು, ಅದರಿಂದ ಬಂದ ಗಳಿಕೆಯನ್ನ ಹಣ ಮಾಡಬೇಕು ಅಂತ ನನ್ನ ಉದ್ದೇಶಕ್ಕೂ ಆ ಚಿತ್ರವನ್ನ ಮಾಡಲಿಲ್ಲ. ನನಗಿದ್ದು ಉದ್ದೇಶ, ನಾವಿಷ್ಟೇ ಧರ್ಮಗಳನ್ನ ಮಾಡಿದ್ರು ಮರೆಮಾಚಿ ಇಲ್ಲದ ಕಥೆಯನ್ನ ಮುಂದೆ ಸೃಷ್ಟಿ ಮಾಡಿ ಜಗತ್ತಿಗೆ ತೋರಿಸುವಂತ ಈ ಪ್ರಪಂಚದಲ್ಲಿ ನನ್ನ ಚಿತ್ರದ ಮುಖೇನ ನನ್ನ ಧರ್ಮ ಕಾರ್ಯಗಳು ಜನಕ್ಕೆ ತಲುಪಬೇಕು ಅಂತ ಹೇಳಿ ಅವತ್ತು ನಾನು ಈ ಚಿತ್ರವನ್ನ ಪ್ರಾರಂಭವನ್ನ ಮಾಡಿದೆ. ಸರ್, ಮತ್ತೊಂದು ವಿಚಾರ ಕೇಳ್ಪಟ್ವಿ. 2011ರಲ್ಲಿ ಈ ಚಿತ್ರ ತೆರೆಗೆ ಬಂದಾಗ, ಬಿಡುಗಡೆಯಾದಾಗ ತಾವು ಅತಿ ಹೆಚ್ಚು ಮಾರ್ಕೆಟಿಂಗ್ ಮಾಡಲಿಲ್ಲ. ಕಾರಣ ಏನು? ಇಲ್ಲ, ಮಾರ್ಕೆಟಿಂಗ್ ಆಯ್ತು. ರಾಜ್ಯದಲ್ಲಿ ನಾವೊಂದು 30 ಥಿಯೇಟರ್ಗಳಲ್ಲಿ ಈ ಒಂದು ಚಿತ್ರವನ್ನ ಬಿಡುಗಡೆ ಮಾಡಿದ್ವಿ. ಮಾಡಿ ನಮ್ಮ ಮೆಜೆಸ್ಟಿಕ್ ಅಲ್ಲಿರುವಂತ ಚಿತ್ರಮಂದಿರ, ಪೂರ್ಣಿಮಾ ಚಿತ್ರಮಂದಿರದಲ್ಲಿ 100 ದಿನ ಈ ಪಿಕ್ಚರ್ ಓಡಿದೆ. ಅದರ ತೃಪ್ತಿ ಇದೆ. ಆಮೇಲೆ ನೋಡಿದವ್ರು ಯಾರು ಈ ಚಿತ್ರ ಚೆನ್ನಾಗಿಲ್ಲ ಅಂತ ಯಾರು ಹೇಳಿಲ್ಲ. ಹೊಸ ಅಭಿನಯ ಆದ್ರೂ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಕಟ್ ಶಾಟ್ ಇಲ್ಲ, ಅಂದ್ರೆ ಹಿಂಗ್ ಹೊಡೆಯೋದು ಅದನ್ನೇ ಭೂತ ಮಾಡಿ ಅಂತ ತೋರಿಸಿಲ್ಲ. ಫುಲ್ ಪ್ರೇಮ್, ಇಡೀ ಚಿತ್ರರಂಗದಲ್ಲಿ ಒಂದು ಫುಲ್ ಪ್ರೇಮ್ ಇಟ್ಟು ಫೈಟ್ ಆಗ್ಲಿ ಮಾತಾಗ್ಲಿ ಆ ಸನ್ನಿವೇಶನ ತೋರಿಸಿರುವಂಥದ್ದು ನಾನು ಕಂಡ ನಾನೇ ಮೊದಲಿಗೆ ಅಂತ ನನಗೆ ಅನ್ಸಿದೆ. ಯಾರು ದುಡ್ಡು ಮಾಡಕ್ಕೆ ಅದಕ್ಕೆ ಏನೇನ್ ಬೇಕೋ ಕಲ್ಲರ್ ತುಂಬಿದ್ದಾರೆ, ಆದ್ರೆ ಫುಲ್ ಪ್ರೇಮ್. ಕೆಲವರು ಮಾಸ್ ಮಾದ ಅಂತ ಇದ್ದಾರೆ, ಅವರು ಬಂದ್ರು, ಅಣ್ಣ ನಾನು ಈ ಫೈಟ್ ಗೀಟ್ ಎಲ್ಲ ನಾನು ಮಾಡಿ ತೋರಿಸ್ತೀನಿ, ನೀವು ಆ ತರ ಮಾಡಬೇಕು. ಅಪ್ಪ ನಾನು ಹೇಳಿದ್ರೆ ನನ್ನ ನಗು ಬಂತು. ಅಪ್ಪ ನನಗೆ ಆ ತರ ಸೀನ್ ಬೇಡ, ನನಗೆ ರಿಯಲ್ ಫೈಟ್ ಬೇಕು. ಒಬ್ಬ ಮನುಷ್ಯನ ಹೊಡೆಯೋದಾಗ್ಲಿ, ಎತ್ಕೊಳ್ಳೋದಾಗ್ಲಿ, ಕೆಳಗಡೆ ಹಾಕೋದಾಗ್ಲಿ, ಅದು ರಿಯಲ್ ಫೈಟ್ ಆಗ್ಬೇಕು. ಇದರಲ್ಲಿ ಹಾಫ್ ಕಟಿಂಗ್ ಇಲ್ಲ, ಫುಲ್ ಫ್ರೇಮ್ ಇಕ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಹೇಳು ಅಂದೆ. ಆ ತರ ಮಾಡೋದ್ ಕಷ್ಟ, ನನ್ನ ಫಿಲಂ ನಟಲ್ಲಿ ಯಾರು ಮಾಡೋದಕ್ಕಾಗೋದಿಲ್ಲ ಅನ್ನುವಂಥ ವಿಚಾರ ಅವರು ಸಹ ಹೇಳಿದ್ರು. ಅಂದ್ರೆ ಅವರು ಸಮಸ್ಯೆ ಹೇಳಿದ್ದಾರೆ, ಸತ್ಯನೂ ಹೇಳಿದ್ರು.
ಇಲ್ಲ ಸರ್ ನೀವು ಈ ತರ ಪಿಕ್ಚರ್ ತರಿಸ್ದಾಗಿರಿ, ನಿಮ್ಮ ಲೈಫ್ ಸ್ಟೋರಿ ತರ ಹೋದ್ರೆ ಪಿಕ್ಚರ್ಗೆ ಎಫೆಕ್ಟ್ ಆಗುತ್ತೆ, ನಮ್ಮ ಹೆಸರಿಗೆ ಕಳಂಕ ಬರುತ್ತೆ ಅಂತ ಅವರು ಸಹ ಹೇಳಿದ್ರು. ಇಲ್ಲ ಇದು ನಾನು ಹೇಳಿದ ತರನೇ ಹಾಕ್ಬೇಕು, ಹಣಕ್ಕಲ್ಲ, ನನ್ನ ಗುಣನ ನಾನು ಪ್ರಪಂಚಕ್ಕೆ ತೋರಿಸ್ಬೇಕು, ಅದಕ್ಕೋಸ್ಕರ ನಾನು ಮಾಡ್ತೀನಿ, ನಾನು ಹೇಳ್ದಂಗೆ ಇದನ್ನ ಮಾಡ್ಬೇಕು ಅಂತ ಹೇಳಿ ಮಾಸ್ ಮಾಧವರಿಗೆ ಅವ್ರನ್ನ ಒಂದು 4-5 ಜನ ಅವರ ಒಂದು ಟ್ರೂಪ್ ತಂಡವನ್ನ ನಾನು ನಮ್ಮ ತಲಗಟ್ಪುರದಲ್ಲಿ ನಮ್ಮ ಸ್ನೇಹಿತರದ್ದು ಒಂದು ಜಾಗ ಇತ್ತು, ಅಲ್ಲೊಂದು 200 ಎಕರೆ 300 ಎಕರೆ ಜಾಗ ಇದೆ. ಆ ಜಾಗದಲ್ಲಿ ಒಂದು 50 ಅಡಿ ಹಾಕಿಸಿ ಮಣ್ಣು ತುಂಬಿಸಿ ಅಲ್ಲಿ ನನ್ನ ಫೈಟ್ ಅವ್ರಿಗೆ ಹೇಳ್ಕೊಟ್ಟು ನಂತರ ಒಂದು ಪಿಕ್ಚರ್ ಅಲ್ಲಿ ಮಾಡಿಸ್ದೆ. ಇದು ವಿಶೇಷ. ಎಲ್ಲ ಅವ್ರು ಹೇಳಿದ್ದು ಮಾಡಿರೋದು, ನಾನು ಅದನ್ನ ಮಾಡಲಿಲ್ಲ. ನಾನು ಹೇಳ್ಕೊಡ್ತೀನಿ ಫೈಟ್ ಹೆಂಗ್ ಮಾಡ್ಬೇಕು, ಮನುಷ್ಯ ಹೆಂಗ್ ಬೀಳ್ಬೇಕು, ಮನುಷ್ಯ ಹಿಂಗ್ ಎತ್ಕೋಬೇಕು, ಅದನ್ನ ಹೆಂಗ್ ಲಿಫ್ಟ್ ಮಾಡ್ಬೇಕು, ಆ ಮನುಷ್ಯ ಹೆಂಗ್ ಬೀಳ್ಬೇಕು, ಅದನ್ನ ನಾನ್ ಟ್ರೈನಿಂಗ್ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು 1 ವಾರ ನಾನು ಪಿಕ್ಚರ್ ಅಲ್ಲಿ ತಂದು ಅದೇ ಏನು ಫೈಟ್ ಇತ್ತು ಅದನ್ನ ಅಲ್ಲಿ ಕಾರ್ಯಗತ ಮಾಡಿದಂಥದ್ದು. ಅದು ಒಂಥರ ನನಗೆ ಖುಷಿ ಇತ್ತು. ಯಾಕಂದ್ರೆ ಎಲ್ಲರೂ ಏನೋ ಒಂದು ಮಾಡ್ತಾರೆ ಅಂತಲ್ಲ, ನಮ್ದೇ ಒಂದು ವಿಭಿನ್ನವಾಗಿ ಮಾಡೋಣ ಅಂತ ಹೇಳಿ ಮಾಡಿದ್ವಿ. ಹೀಗೆ ಒಂದೊಂದು ಸನ್ನಿವೇಶನು ನಮ್ಗೆ ಇವತ್ತು ಆ ಒಂದು ಶಕ್ತಿಯನ್ನ ಮತ್ತೆ ಆ ಒಂದು ನೆನಪನ್ನ ಮತ್ತೆ ಅವತ್ತು ಚಿತ್ರ ಮಾಡಿದ ರೀತಿ ಇತ್ತಲ್ಲ. ಒಂದು ದಿವಸ ಒಂದು 40-50 ಆಟೋ, ಆಪೋಸಿಷನ್ ಒಂದು 3 ಆಟೋ ಇರುತ್ತೆ, ಇನ್ನೊಂದು ಕಡೆ 40-50 ಆಟೋ ಇರ್ತದೆ. ಅವರು ಅಟ್ಯಾಕ್ ಮಾಡುವಂತ ಜಾಗ ಅದಕ್ಕೆ ನಾನು ಹೇಳಿದೆ, ನೋಡಪ್ಪ ನಾಳೆ ಇಂಥ ಸೀನ್ ಇದೆ, ಇಷ್ಟು ಆಟೋ ಬೇಕು, ಇಷ್ಟು ಜನ ಬೇಕು, ಹಿಂಗೆ ಇರಬೇಕು ಅಂತ ನಾನು ಅವ್ರಿಗೆಲ್ಲ ಹೇಳಿ ರೆಡಿ ಮಾಡಿ ಇಟ್ಟಿದ್ದೆ. ಅವ್ರೇನ್ ಮಾಡಿದ್ರು ಅದನ್ನೆಲ್ಲ ಬಿಟ್ಬಿಟ್ರು, ಜಿಮ್ಮಿ ತರಿಸೋದು ಬಿಟ್ಬಿಟ್ರು. ಕೊನೆಗೆ ಏನಾಯ್ತು, ಯಾವ್ದು 4 ಆಟ ಬಂದ್ಬಿಟ್ಟು ಅದನ್ನೇ ಶೂಟ್ ಮಾಡಕ್ ಇಟ್ರು. ನಾನು ಹೇಳಿದೆ ನಾನು ಒಪ್ಪೋದಿಲ್ಲ, ನನ್ನ ಮನಸ್ಸಿಗೆ ತೃಪ್ತಿಯಾಗಿ ನಾನು ಹೇಳಿದಾರ ನೀವು ಮಾಡೋಕೆ ಹೋದ್ರೆ ಮಾಡಬಾರ್ದು. ಯಾವ ಸೀನು ಅಂದ್ರೆ ಸೀರಾಪುರದ ಕಿಟ್ಟಿಗೆ ಫೈನ್ ಮಾಡೋ ಸೀನ್, ಅದು ನೈಜ ಘಟನೆ, ಅದನ್ನೇ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಇತ್ತು. ಆವಾಗ ಅದನ್ನ ತಗೊಂಬಂದ್ವಿ. ಕೊನೆಗೆ ಅವತ್ತು ಇಲ್ಲ ಶೂಟಿಂಗ್ ನಿಲ್ಸ್ಬಿಡ್ಬೇಕು ಸರ್, ಇವತ್ತು ನೀವು ಹೇಳಿ ತರ ಮಾಡಕ್ಕಾಗಲ್ಲ, ನಾವು ಡ್ರೋಣ ಕ್ಯಾಮ್ರಾಗಳು ಯಾವುದು ಇಲ್ಲ, ಮತ್ತೆ ಈ ಲಿಫ್ಟ್ ಹೋಗಿ ವಿಡಿಯೋ ಅಂತ ಕ್ಯಾಮ್ರಾನು ಇಲ್ಲ ಅಂತ ಹೇಳಿ ಅವರು ಒಂದು ಸ್ಥಿಮಿತವಾಗಿ ಅಲ್ಲಿ 9 ಗಂಟೆಗೆ ಅದನ್ನ ಕ್ಲೋಸ್ ಮಾಡೋಕೆ ಆ ದಿನ ಇಲ್ಲ ಅನ್ನಂಗೆ ಮಾಡಿದ್ರು. ಇಲ್ಲಪ್ಪ ನಾನು ನಿಲ್ಸಕ್ಕಾಗಲ್ಲ, ಏನಾದ್ರೂ ಒಂದು ಪ್ಲಾನ್ ಮಾಡಿ, ನೀವು ಬರೀ ಡೈರೆಕ್ಟ್ರು ನಾನು ಹಿಂಗೆ ಮಾಡ್ಬೇಕು ಅನ್ನೋದನ್ನ ಬಿಡಿ, ನಾವು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರಪಂಚ ನೋಡ್ಬೇಕು ಅಂತಲ್ಲ, ನಮ್ಮ ಆತ್ಮ ಖುಷಿ ಮಾಡ್ತಾ ಇರುವಂತ ಚಿತ್ರ ಇವತ್ತೇ ಶೂಟಿಂಗ್ ಆಗ್ಬೇಕು ಅಂದ್ರೆ ಆಗಲ್ಲ. ನಿಮ್ಮಲ್ಲಿ ಎಲ್ಲಾರನ್ನೂ ಒಂದು ಕೇಳಿದೆ, ನೀನು ಏನು ಐಡಿಯಾ ಕೊಡ್ತೀರಿ, ಎಲ್ಲ ಕೊಡಿ ಫಿಲಮ್ ಲ್ಯಾಂಡರ್ ಎಲ್ಲ. ಅವ್ರು ಏನು ಇಲ್ಲ ಸರ್, ಬೇರೆ ಆಲ್ಟರ್ನೇಟ್ ಯಾವುದು ಇಲ್ಲ, ನಾನು ಕೊಡ್ತೀನಿ ನೀವು ಮಾಡ್ತೀರಾ, ಕೊಟ್ರೆ ಮಾಡ್ತೀವಿ. 407 ಗಾಡಿ ತನ್ನಿ, 407 ಗಾಡಿ ತಂದು ನಿಲ್ಸ್ಬಿಟ್ಟು ಅದ್ರ ಮೇಲೆ ಕ್ಯಾಮ್ರಾ ಫಿಟ್ ಮಾಡಿ ಬಿಡಿ, 50 ಗಾಡಿ ಆಟೋ ಬಿಡಿ, ಬರೋ ಸೀನ್ ತೆಗಿರಿದ್ರೆ ಅವಾಗ ಅಂದ್ರು ಜಿಮ್ಮಿ ಜಿಪ್ಪಿಗಿಂತ ಇದು ತುಂಬಾ ಚೆನ್ನಾಗಿದೆ ಅಂತೇಳಿ ಆ ಒಂದು ಚಿತ್ರವನ್ನ ಶೂಟ್ ಮಾಡಿ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ತಾವು ತಂತ್ರಜ್ಞಾನಕ್ಕೆ ಹಾಗೂ ನಿರ್ದೇಶನಕ್ಕೆ ಬರುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ, ನಿಜಾನ? ನಾನು ಯಾವುದೂ ಬಿಟ್ಟಿಲ್ಲ, ಎಲ್ಲ ಮಾಡ್ತೀನಿ, ಪೂರ್ಣವಾಗಿ ಯಾವುದೂ ಮಾಡಿಲ್ಲ. ಅಂದ್ರೆ ಆಸಕ್ತಿ ಇದೆ, ಕಾಲಾವಕಾಶ ಕಡಿಮೆ ಇದೆ, ಆದ್ರೆ ಯಾವುದೇ ಒಂದು ಕೆಲಸವನ್ನ ಇನ್ನೊಬ್ರು ಮಾಡ್ಲಿ ಅಂತ ಕಾಯಲ್ಲ, ಅದ್ರಲ್ಲಿ ನಾನು ಇನ್ವಾಲ್ವ್ ಆಗ್ತೀನಿ, ಅದ್ರೊಳಗೆ ಏನೋ ಒಂದು ಮಾಡಕ್ ಹೋಗ್ತೀನಿ. ಅದು ಏನಾಗುತ್ತೆ ಬೇಡ, ಅಂದ್ರೆ ಪ್ರಯತ್ನ ನಾನು ಯಾವತ್ತೂ ಮುಂಚೂಣಿದಿರ್ತೀನಿ. ಮತ್ತೊಂದು ವಿಚಾರ ಹೇಳಲೇಬೇಕು, ಈ ಸಿನಿಮಾದಲ್ಲಿ ಹಾಗೂ ನಿಜ ಜೀವನದಲ್ಲೂ ಕೂಡ ತಾವು ಕಾಲಭೈರವೇಶ್ವರ ಹಾಗೂ ಶ್ರೀರಂಗರ ಆರಾಧ್ಯ ಭಕ್ತ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ದೇವರನ್ನ ಇಡೀ ದಿನ ನಿಮ್ಮ ಬದುಕು ದಿನ ಪ್ರಾರಂಭವಾಗೋದೇ ದೇವರನ್ನ ನೆನೆಸ್ಕೊಂಡು. ಆ ಚಿತ್ರದಲ್ಲೂ ಕೂಡ ತಾವು ಕಾಲಭೈಶ್ವರ ದೇವರ ಎದುರಿಗೆ ಹಾಡನ್ನು ಕೂಡ ಹಾಡಿದ್ದೀರಿ, ಹೇಳಿ ಅದ್ರ ಬಗ್ಗೆ ಏನು ಹೇಳ್ತೀರಿ? ಆಯ್ತು, ಒಂದು ಹಾಡೋಣ ಅಂದ್ಬಿಟ್ಟು ಬೇಡರ ಕಂಡಪ್ಪದು ಒಂದು ಹಾಡು ಹಾಡಿದೆ. ಶರಣು ಶಂಕರ ಶಂಭೋ ಓಂಕಾರನಾದ ರೂಪ ಮೊರೆಯನೀಯಾಲಿಸಿ ಪಾಲಿಸೋ ಸರ್ವೇಶ. ಈ ಮುಂಬರುವ ಗುರುವಾರದಂದು ಸಿನಿ ಬಜಾರ್ನಲ್ಲಿ ಮತ್ತೆ ರಿಲೀಸ್ ಆಗ್ತಾ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಹಾಗೆ ಕಾರ್ಯಕ್ರಮ ನೋಡ್ತಿರುವಂತಹ ವೀಕ್ಷಕರಿಗೆ ಏನು ತಿಳಿಸ್ತೀರಿ? ಇವತ್ತು ಈ ಚಿತ್ರ ಸಿನಿ ಬಜಾರ್ ಅನ್ನುವಂಥ OTTಯಲ್ಲಿ ನಿಮ್ಮ ಮುಂದೆ ಬರ್ತಾ ಇದೆ. ಇದೇ ಗುರುವಾರ ತಾವೆಲ್ಲ ವೀಕ್ಷಿಸಿ ನೋಡಿ, ಮನುಷ್ಯನ ದೂರದಿಂದ ನೋಡಿ ಬಂಡೆನೋ ಕಲ್ಲೋ ಮಣ್ಣೋ ನುಣ್ಣಿ ಕಾಣ್ತದೆ ಅನ್ನೋದ್ರ ಬದಲು
ಹತ್ತಿರದಿಂದ ನೋವನ್ನು ಮತ್ತು ಆ ಪರಿಸ್ಥಿತಿಯನ್ನು ಅವತ್ತಾದ ಕಾಲಘಟ್ಟದ ಸನ್ನಿವೇಶಗಳನ್ನು ಈ ಚಿತ್ರದಲ್ಲಿ, ಜೇಡಳ್ಳಿ ಚಿತ್ರದಲ್ಲಿ ಕೆಲವು ತುಣುಕುಗಳನ್ನು ಮಾತ್ರ ತೋರಿಸಿದ್ದೀನಿ. ಬೇರೆ ತೋರ್ಸೋಕ್ಕೆ ಸಾಧ್ಯ ಆಗಿಲ್ಲ. ಅದರಲ್ಲೂ ನಾನೇನು ಸೇವೆಯನ್ನು ಮಾಡಿದ್ದೀನಿ ಆ ಸೇವೆಯನ್ನು ಈ ಚಿತ್ರದಲ್ಲಿ ಉಣಬಡಿಸಿದ್ದೀನಿ. ತಾವೆಲ್ಲರೂ ನೋಡಿ ಆಶೀರ್ವಾದ ಮಾಡಿ. ಈ ಬಂದಂಥ ಹಣ ಮಾಗಡಿ ಜನರ ಸೇವೆಗೆ ಹೊರತು ನನ್ನ ಸ್ವಾರ್ಥಕ್ಕಿಲ್ಲ. ದೇವರ ಮುಂದೆ ಅವತ್ತು ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ, ಯಾವತ್ತೂ ಬೇಕಾದ್ರೆ ಹೇಳ್ತೀನಿ. ಹಾಗಾಗಿ ಇದರಿಂದ ಯಾವುದೇ ಬಂದಂಥ ಹಣಗಳು ನನ್ನ AKG TV 360 ಅನ್ನುವಂಥ ಬಂದಂಥ ಹಣ ಇರ್ಬೋದು, ಈ ಚಿತ್ರದಲ್ಲಿ ಬರುವಂಥ ಹಣ ಇರ್ಬೋದು, ಯಾವುದೇ ಬಂದರೂ ಅದು ಕಾಲಭೈರವ ಸ್ವಾಮಿ ಸನ್ನಿಧಿಯಿಂದ ಸಾರ್ವಜನಿಕರಿಗೆ ನೇರವಾಗಿ ಹೋಗ್ತದೆ. ಹಾಗಾಗಿ ಎಲ್ಲರೂ ವೀಕ್ಷಣೆ ಮಾಡಿ. ನಿಮ್ಮ ಆಶೀರ್ವಾದ ಇರಲಿ, ನಿಮ್ಮ ಮಾರ್ಗದರ್ಶನ ಇರಲಿ. ನೀವು ಕೊಡುವಂಥ ನಮ್ಮ ಈ ವಾಹಿನಿಗೆ ಒಂದು ಶಕ್ತಿ ನಿಮ್ಮಿಂದ ನಮಗೆ ದೊರಕಲಿ ಅಂತ ಹೇಳಿ ಕೊನೆಯದಾಗಿ ಹೊಂದಿಸ್ತೀನಿ. ನೀವು ಜೇಡಳ್ಳಿ ಚಿತ್ರವನ್ನು ಗುರುವಾರದಿಂದ ಸಿನಿ ಬಜಾರ್ ನೋಡಿ ಆನಂದಿಸಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ವೀಕ್ಷಕರೇ, AKG 360 TV ಚಾನೆಲ್ನ ಮುಖಾಂತರ ನಿಮ್ಮನ್ನೆಲ್ಲ ಮನಮುಟ್ಟಿದಂತಹ ಜೇಡ್ರಳ್ಳಿ ಅವರ ಜೊತೆಗೆ ಮಾತಾಡಿದ್ರಿ. ಡಾಕ್ಟರ್ HM ಕೃಷ್ಣಮೂರ್ತಿ ಅವರು ಜೇಡ್ರಳ್ಳಿ ಸಿನಿಮಾದ ಒಂದು ಸಣ್ಣ ಕಥಾ ಹಂದರವನ್ನು ನಿಮ್ಮ ಜೊತೆ ಹಂಚಿಕೊಂಡ್ರು. ಇದೇ ಗುರುವಾರ ಸಿನಿ ಬಜಾರ್ OTTಯಲ್ಲಿ ನಿಮ್ಮೆಲ್ಲರ ಮನೆಗೆ ಬರ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲರೂ AKG 360 TVನ ವಾಚ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.